ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಿದ್ದೀನಿ. ಶುಕ್ರವಾರದ ಲಾಗ್ ಆಗಿರುತ್ತೆ. ಇವತ್ತು ನೋಡಿ ಬೆಳಗ್ಗೆ ಟಿಫನ್ನಿಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ಬಿಸಿಬೇಳೆ ಬಾತ್ಗೆ 3 ಥರದ ಬೇಳೆಗಳು ತಗೊತೀನಿ. ಮಾಮೂಲಿ ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗರಿಬೇಳೆ, 1 ಗ್ಲಾಸ್ ಮಸೂರ್ ದಾಲು, ಆಮೇಲೆ ಒಂದು ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ತೊಗೊತೀನಿ. ಬರೀ ಆ ಬೇಳೆಗಳನ್ನೇ ಹಾಕಿದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ನೀಟಾಗಿ 2 ಸಲ ತೊಳ್ಕೊಂಬಿಟ್ಟು ಒಂದು ಕುಕ್ಕರಿಗೆ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಫಸ್ಟ್ ಬೇಳೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆನೆಸಿಟ್ಕೊಂಡಿರೋ ಅಂಥ ಬಟಾಣಿ, ತರಕಾರಿಗಳು ನಿಮ್ಮ ಮನೇಲಿ ಏನೇನಿರುತ್ತೆ ಎಲ್ಲ ಹಾಕೊಳ್ಳಿ ಫ್ರೆಂಡ್ಸ್, ಏನಾಗಲ್ಲ. ನಾನು ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು, ಆಮೇಲೆ ಟೊಮೊಟೊ, ಏನೇನು ತರಕಾರಿ ಇತ್ತು ಎಲ್ಲ ಹಾಕಿದ್ದೀನಿ. ಆಮೇಲೆ ರೇಷನ್ ಅಕ್ಕಿಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರೇಷನ್ ಅಕ್ಕಿನೇ ಇದಕ್ಕೆ ತುಂಬ ಚೆನ್ನಾಗಿರೋದು. ಮಸೂರಿ ಅಕ್ಕಿ ಹಾಕಿದರೆ ಚೆನ್ನಾಗಿರಲ್ಲ. ಅಕ್ಕಿನ 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ, ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡಿ ಕುಕ್ಕರ್ನ ಜೋಡಿಸ್ತಾ ಇದ್ದೀನಿ. ಒಂದು 2 ವಿಷಲ್ ಇದ್ದರೆ ಸಾಕು, ಇದು ಜಾಸ್ತಿ ಅನ್ನ ಬೆಂದುಬಿಡಬಾರ್ದು. ಆಮೇಲೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಬಿಟ್ಟು, ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ತುಪ್ಪ ಇರಲಿಲ್ಲ, ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ಗೋಡಂಬಿನೂ ಹಾಕಿದರೆ ಚೆನ್ನಾಗಿರುತ್ತೆ. ಗೋಡಂಬಿನೂ ಖಾಲಿಯಾಗಿತ್ತು. ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೀಜ, ಆಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಕೆಚ್ಚಿದಂಥ ಬೆಳ್ಳುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಒಣಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಬಿಟ್ಟು ಎಲ್ಲನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮನೇಲೇ ಮಾಡ್ಕೊಂಡಿರೋ ಅಂಥ ಬಿಸಿಬೇಳೆ ಬಾತ್ ಪೌಡರು. ಒಂದು 2-3 ಸ್ಪೂನು ಎಷ್ಟು ಕ್ವಾಂಟಿಟಿಲಿ ಮಾಡಿದ್ದೀವೋ ಅದಕ್ಕೆ ನೋಡ್ಕೊಂಬಿಟ್ಟು ನಿಮ್ಮ ಅಳತೆಗೆ ಸರಿಯಾಗಿ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿ. ಆಮೇಲೆ ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುಣಸೆ ರಸ ಆದಮೇಲೆ ಒಂದೇ 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿಬಿಟ್ಟು ಎಲ್ಲ ನೀಟಾಗಿ ಸಣ್ಣ ಉರಿಲೇ ಕುದಿಸ್ಬಿಟ್ಟು ಅದು ಬೇಯಿಸ್ಕೊಂಡಿರೋ ಅಂಥ ಎಲ್ಲ ರೈಸಿಗೆ ತರಕಾರಿ ಬೇಯಿಸಿರ್ತಿದ್ವಲ್ಲ ಅದರೊಳಗೆ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಬಿಸಿಬೇಳೆ ಬಾತ್ ಅಂತೂ ರೆಡಿ ಆಯಿತು. ನೋಡಿ, ಬಿಸಿಬೇಳೆ ಬಾತ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಒಂದು ಸಲ ಮಾಡಿ ನೋಡಿ. ಆಮೇಲೆ ಟಿಫನ್ ಎಲ್ಲ ಆಯಿತು. ಟಿಫನ್ ಎಲ್ಲ ಹಾಕ್ಕೊಟ್ಬಿಟ್ಟು ಇವಾಗ ರಜೆ ಇರೋದ್ರಿಂದ ಪೂಜೆ ಲೇಟ್ ಆಗ್ತಿದೆ ಫ್ರೆಂಡ್ಸ್ ಮನೇಲಿ. ಫಸ್ಟ್ ಟಿಫನ್ ಮಾಡಿಬಿಡ್ತೀನಿ, ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತಂದು ಫಸ್ಟ್ ನೋಡಿ ತಾಮ್ರದ ಬಿಂದಿಗೆ, ಚೊಂಬುಗಳಿಗೆಲ್ಲ ಫಸ್ಟ್ ಹುಣಸೆಹಣ್ಣು, ಉಪ್ಪು ಹಚ್ಚಿಟ್ಬಿಟ್ಟು ಸ್ಟೀಲ್ನವೆಲ್ಲ ಈ ಥರದ ಸೋಪಲ್ಲಿ ಬೆಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದ್ಸಲಿ ಅವು ಸೋಪ್ ಹಾಕ್ಬಿಟ್ಟು ಅವನ್ನು ಬೆಳಗ್ಬಿಟ್ಟು ಎಲ್ಲ ನೀಟಾಗಿ ತೊಳ್ಕೊಂಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಹುಣಸೆಹಣ್ಣು ಉಪ್ಪು ಹಾಕಿ ಹಚ್ಚಿಟ್ಬಿಟ್ರೆ ಎಷ್ಟು ಚೆನ್ನಾಗಿ ಪಳಪಳ ಅಂತ ಕ್ಲೀನ್ ಆಗಿಬಿಡ್ತಾವೆ. ತಾಮ್ರದ ಬಿಂದಿಗೆ ಆಗಲಿ, ಏನಾದರೂ ತಾಮ್ರದ ಸಾಮಾನಾಗಲಿ. ನೋಡಿ, ನೀಟಾಗಿ ಎಲ್ಲ ಒಂದ್ಸಲಿ ಫಸ್ಟ್ ಬೆಳ್ಕೊಂಬಿಟ್ಟು ಅಲ್ಲೆಲ್ಲ ಕಲ್ಲೆಲ್ಲ ತೊಳ್ದು ಅಲ್ಲಿ ಇಡ್ತಾಯಿದ್ದೀನಿ. ಆ ಬಿಂದಿಗೆ ದೇವ್ರ ಮನೆಗೆ ನೀರಿಡೋಕ್ಕೆ ಅಂತಂದು ಮಾಡ್ಕೊಂಡಿದ್ದೀವಿ, ಪೂಜೆಗೆ ಬಳಸೋದಕ್ಕೆ ಅಂತ. ನೋಡಿ, ಎಲ್ಲ ನೀಟಾಗಿ ಒಂದು ಕ್ಲೀನಾಗಿ ಎಲ್ಲ ತೊಳೆದ್ಬಿಟ್ಟು ದೇವ್ರ ಮನೆಗೆ ಇಟ್ಟು ಬಂದುಬಿಟ್ರೆ ದೇವ್ರ ಮನೆ ಕೆಲಸ ಮುಗ್ದೋಗ್ಬಿಡುತ್ತೆ. ನನ್ನ ಮಗಳು ಟಿಫನ್ ತಿಂದೆ ಪೂಜೆ ಮಾಡ್ತೀನಿ ಕಣಮ್ಮ ಇವತ್ತು ಅಂದ್ಲು. ಎದ್ದೇಳೋದು ಲೇಟಾಗುತ್ತೆ ಫ್ರೆಂಡ್ಸ್, ತುಂಬ ರಜೆ ಇರೋದ್ರಿಂದ ಬಿಡಿ ಮಲ್ಕೊಂತಾರೆ ಅಂತಂದು ಲೇಟಾಗಿ ಎದ್ದಂತಾರೆ. ಅದೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಾನು ಟಿಫನ್ ತಿಂತಾಯಿದ್ದೀನಿ. ಟಿಫನ್ನ ತಿಂದ್ಬಿಟ್ಟು ಮೊನ್ನೆ ಗ್ರಾಸರಿನೆಲ್ಲ ತಂದಿದ್ನಲ್ಲ ಅದನ್ನೇ ಯಾವುದೂ ಬಾಕ್ಸಿಗೆ ಹಾಕ್ಕೊಂಡೇ ಇರಲಿಲ್ಲ. ಅದಕ್ಕೆ ಎಲ್ಲ ಬಾಕ್ಸ್ಗಳ್ನು ನೀಟಾಗಿ ಒರೆಸ್ಕೊಂಬಿಟ್ಟು ಫಿಲ್ ಮಾಡ್ಕೊಳ್ಳೋಣ ಅಂತ ಗ್ರಾಸರಿನ ಹಾಕ್ಕೊತಾ ಇದ್ದೀನಿ. ಮೊದಲು ಹಳೇದೆಲ್ಲ ಬೇಳೆಗಳ್ನೆಲ್ಲ ಫಸ್ಟ್ ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದು ಒಣ ಬಟ್ಟೆಲಿ ಹೊರಗೆಲ್ಲ ಒರೆಸ್ಬಿಟ್ಟು ಹೊಸದು ಬೇಳೆನ ಅಡಿಗೆ ಸುರಿದ್ಬಿಟ್ಟು ಮೇಲ್ಗಡೆಗೆ ಹಳೆ ಬೇಳೆನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅದು ತಳಕ್ಕೆ ಹೋಗ್ಬಿಡ್ತು ಅಂದರೆ ಮತ್ತೆ ಯೂಸ್ ಮಾಡೋದ್ರೊಳಗೆ ತಳ ಸೇರ್ಕೊಂಡ್ಬಿಡುತ್ತೆ. ಮೇಲ್ಗಡೆನೇ ಹಾಕಿಬಿಟ್ರೆ ಅದು ನೀಟಾಗಿ ಬೇಗ ಬಳಸ್ಕೊಂಡ್ಬಿಡ್ತೀವಿ. ಹೊಸದು ಕೆಳಗಡೆನೇ ಇರುತ್ತೆ. ಆ ಥರನೇ ನಾನು ಸಲ ಮಾಡೋದು. ಬಾಕ್ಸ್ ಎಲ್ಲ ಪ್ರತಿ ತಿಂಗಳು ತೊಳೆಯೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಯಾವಾಗ 2 ತಿಂಗಳು 3 ತಿಂಗಳು ತೀರಾ ಗಲೀಜಾದಾಗ ತೊಳಿತೀನಿ. ನಮ್ಮ ಮನೇಲೇನು ಅಷ್ಟಾಗಿ ಯಾರು ಗಲೀಜು ಮಾಡೋದಿಲ್ಲ, ಅಡುಗೆ ಮನೆಗೆ ಬರೋದೇ ಇಲ್ಲ. ಹಂಗಾಗಿ ನಾನು ಒಳಗಡೆ ಒಣ ಬಟ್ಟೆಲಿ ಒರೆಸ್ಕೊಂಬಿಟ್ಟು ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಒದ್ದೆ ಬಟ್ಟೆ ಮಾಡ್ಕೊಂಬಿಟ್ಟು ಒರೆಸ್ಕೊಂಡು ಎಲ್ಲ ಬೇಳೆಗಳು, ಕಾಳುಗಳ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಳೆ ಬೇಳೆನ ಮೇಲಕ್ಕೆ ಹಾಕೋದ್ರಿಂದ ಅದು ಬೇಗ ಖಾಲಿ ಆಗುತ್ತೆ. ಆಮೇಲೆ ಹೊಸ ಬೇಳೆ ಕೆಳಗಡೆನೇ ಇರುತ್ತೆ. ಆ ಥರ ಮಾಡೋದ್ರಿಂದ ಹುಳ ಬಿದ್ದಿದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಕೋಬೋದು. ಇದರಲ್ಲಿ ನೋಡಿ ಸ್ವಲ್ಪ ಧೂಳಿತ್ತು ಬಟಾಣಿಲಿ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದೊಂದೇ ಆರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇಷ್ಟು 1 ತಿಂಗಳು ನಾವು ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಹೋದ ತಿಂಗಳು ತಂದಿರಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆ. ಹೆಸ್ರು ಕಾಳು, ಕಡಲೆಕಾಳಂತೂ ನಮ್ಮ ಮನೆಗೆ ಬೇಕೇ ಬೇಕು. ಯಾಕಂದರೆ ಮಕ್ಕಳಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಕೊಡ್ತೀನಿ. ಅವ್ರಿಗೆ ಡೈಲಿ ಬೆಳಗ್ಗೆ ಟೈಮ್ ಬೇಕೇ ಬೇಕು. ಹಂಗಾಗ್ಬಿಟ್ಟು ಹೆಸ್ರು ಕಾಳು, ಕಡಲೆಕಾಳು ಪ್ರತಿಯೊಂದು ಕಾಳನ್ನು ತರಿಸ್ಕೊಂಡು ಬೆಳಗ್ಗೆ ಮಿಕ್ಸ್ ಕಾಳು ನೆನೆ ಹಾಕಿಬಿಟ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ. ಹಿಂಗೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಅವಾಗ ನಾನು ಬಿಡಿಸ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ ಅಂದರೆ ಆಗೋದೇ ಇಲ್ಲ. ನಾನು ಹಿಂಗೆ ಒಂದು ಬಾಕ್ಸಿಗೆ ನೀಟಾಗಿ ಎಲ್ಲ ತೊಟ್ಟೆಲ್ಲ ಸೋಸ್ಕೊಂಬಿಟ್ಟು ಅದನ್ನು ಒಂದು ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ, ಒಗ್ಗರಣೆಗೆಲ್ಲ ಬೇಕಾಗುತ್ತೆ ಅಂತ. ನೋಡಿ, ಎಲ್ಲ ದಿನಸಿನೂ ಅಷ್ಟೇ, ಅರಿಶಿನ ಪುಡಿ ಆಗಿರ್ಬೋದು, ಸಾಸಿವೆ, ಜೀರಿಗೆ ಎಲ್ಲದೂ ಅಷ್ಟೇ ಫಿಲ್ ಮಾಡ್ಕೊಂಡು ಇಟ್ಕೊಂಬಿಟ್ಟೆ ಅಂತಂದರೆ ಮತ್ತೆ ಅವಾಗ ಅಡುಗೆ ಮಾಡುವಾಗ ಖಾಲಿಯಾಗಿತ್ತು ಅಂದರೆ ಹಿಂಗೆ ತಡ್ಕಾಡೋದಂಗೆ ಆಗುತ್ತೆ. ಏನಾದರೂ ಹಾಕೋದ್ರೊಳಗೆ ಇನ್ನೊಂದು ಏನಾದರೂ ಸಿದೋಗ್ಬಿಡುತ್ತೆ.
ಹಾಗಾಗಿ ನಾನು ಫ್ರೀ ಆದಾಗ ಮಧ್ಯಾಹ್ನ ಟೈಮ್ ಈ ಥರ ಎಲ್ಲ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಿಕ್ಕಿರೋದನ್ನು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇದು ಒಂದು ರಬ್ಬರ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಖಾಲಿ ಆದಾಗ ಮತ್ತೆ ಹಾಕೋಣ ಅಂತ. ನೋಡಿ ಈ ಥರ ನೀಟಾಗಿ ಶೆಲ್ಫೆಲ್ಲ ಒರೆಸ್ಕೊಂಬಿಟ್ಟು ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಇನ್ನು ದೊಡ್ಡದನ್ನೆಲ್ಲ ಹಿಂದ್ಗಡೆ ಇಡ್ತಾಯಿದ್ದೀನಿ. ಯಾವ್ದು ಬೇಗ ಬೇಕೋ ಈ ಕಡೆಗೆ ಇಟ್ಕೊತಾ ಇದ್ದೀನಿ. ಬೇಗ ನನಗೆ ಬಳಕೆಗೆ ಯಾವ್ದು ಕೈಗೆ ಸಿಗಂಗೆ ಅದು ಒಗ್ಗರಣೆಗೆಲ್ಲ ಬೇಕಾಗಿರೋದು ಮುಂದ್ಗಡೆ ಇಟ್ಕೊತಾ ಇದ್ದೀನಿ. ಅದು ಚಿಕ್ಕ ಬಾಕ್ಸ್ ಆಗಿರೋದ್ರಿಂದ ಒಂದು ಚಿಕ್ಕದೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಆಮೇಲೆ ಕೆಳಗಡೆ ನೋಡಿ ಇದು ಸ್ಟ್ಯಾಂಡಲ್ಲಿ ಸಾಸಿವೆ, ಜೀರಿಗೆ, ಅರಿಶಿನ, ನನಗೇನೇನು ಬೇಕು ಮೆಂತ್ಯ, ಕಾಳು ಎಲ್ಲ ಹತ್ರಕ್ಕೆ ಬೇಗ ಸಿಗೋ ಅಂಥದ್ದು ಈ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ಆ ಕಡೆ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಆ ಕಡೆಗೆ ಇಟ್ಕೊಂಡಿದ್ದೀನಿ. ಆಮೇಲೆ ನೋಡಿ ಕಾಫಿ ಪುಡಿ, ಟೀ ಪುಡಿ ಎಲ್ಲದೂ ಅಷ್ಟೇ ನಾನು ಫಸ್ಟು ಹಳೇದನ್ನೆಲ್ಲ ಬಳಸ್ಕೊಂಬಿಡ್ತೀನಿ, ಹೊಸದು ಎತ್ತಿಟ್ಕೊಂಡ್ಬಿಡ್ತೀನಿ. ಹಳೇದು ಸ್ವಲ್ಪ ನೋಡಿ ಕಾಫಿ ಪುಡಿ ಇನ್ನೂ ಒಂದು 1/4 kg ಹಂಗೆ ಇದೆ, ನೋಡಿಲ್ಲ. 100 ಗ್ರಾಮ್ ಚಿಕ್ಕ ಪ್ಯಾಕೆಟ್ ತಂದುಬಿಟ್ಟೆ. ಈ ಕಾಫಿ ಪುಡಿ ಏನು ಕೆಡಲ್ಲ, ಇರುತ್ತೆ. ನಮ್ಮ ಅತ್ತೆ ಇದ್ದರೆ ನಮ್ಮ ಮನೇಲಿ ಸ್ವಲ್ಪ ಕಾಫಿ ಎಲ್ಲ ಕುಡಿಯೋದು, ನಾವು ಯಾರೂ ಅಷ್ಟು ಉಪಯೋಗಿಸೋದಿಲ್ಲ. ಹಂಗಾಗಿ ಕಾಫಿ ಪುಡಿ, ಟೀ ಪುಡಿ ಎಲ್ಲ ಖಾಲಿ ಆಗೋದಿಲ್ಲ. ಯಾರಾದರೂ ಬಂದರೆ ಅಷ್ಟೇ. ನಮಗೇನು ಅಷ್ಟು ಕಾಫಿ, ಟೀ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲ, ಅಷ್ಟಾಗಿ ಕುಡಿಯೋದಿಲ್ಲ. ಹಂಗಾಗ್ಬಿಟ್ಟು ನೋಡಿ ಇಲ್ಲಿ ಕಾಫಿ ಪುಡಿ ಹಳೇದೆಲ್ಲ ಬಾಕ್ಸ್ಗೆ ಹಾಕ್ಕೊಂಡೆ, ಹೊಸದನ್ನ ಎತ್ತಿಕ್ಕಕ್ಕೆ ಹೋಗ್ತಾಯಿದ್ದೀನಿ. ಆ ಬಾಕ್ಸಿಗೆ ಆಗಲಿಲ್ಲ, ಚಿಕ್ಕದಿಟ್ಬಿಟ್ಟು ಎತ್ತಿಟ್ಬಿಟ್ಟು ಇನ್ನೊಂದು ಬಾಕ್ಸಿಗೆ ಟೀ ಪುಡಿ, ಕಾಫಿ ಪುಡಿ ಎತ್ತಿಟ್ಬಿಡೋಣ ಅಂತಂದು ಅದನ್ನು ಅಷ್ಟೇ ಎಲ್ಲ ನೀಟಾಗಿ ಹಿಂಗೆ ಒಂದು ಚೆನ್ನಾಗಿರೋ ಒದ್ದೆ ಬಟ್ಟೆ ಮಾಡ್ಕೊಂಬಿಟ್ಟು ಒರೆಸ್ಬಿಟ್ರೆ ಸಲ ತೊಳೆಯೋ ಅಂಥದ್ದೇನು ಬೇಕಾಗಲ್ಲ. ತೀರಾ ಗಲೀಜಾಗಿತ್ತು, ಏನಾದರೂ ಅಂಟೋದು ಆ ಥರ ಆಗಿತ್ತು ಅಂದರೆ ಬೆಳ್ಕೊಂಡ್ರೆ ಆಗುತ್ತೆ. ನೋಡಿ ಈ ಥರ ಕಾಫಿ ಪುಡಿ, ಟೀ ಪುಡಿ ಇನ್ನೊಂದು ಬಾಕ್ಸಲ್ಲಿ ಇಡ್ತಾಯಿದ್ದೀನಿ. ಅದು ಸ್ವಲ್ಪ ಜೀರಿಗೆ ಮಿಕ್ಕಿತ್ತು, ಅದನ್ನು ಅಲ್ಲೇ ಹಾಕಿ ಇಡ್ತಾಯಿದ್ದೀನಿ. ಹಿಂಗೆ ಏನಾದರೂ ತಗೊಳೋವಾಗ ಸಿಕ್ಕಿದರೆ ಅದು ಅಲ್ಲೇ ಇನ್ನು ಉಳ್ತೋಗ್ಬಿಡುತ್ತೆ. ನೋಡಿದರೆ ಕೈಗೆ ಸಿಗುತ್ತೆ ಅಂತ ಅಲ್ಲೇ ಇಟ್ಕೊಂಡಿರ್ತೀನಿ ಕಾಣಿಸಂಗೆ. ಇಲ್ಲ ಅಂತಂದರೆ ಮತ್ತೆ ಇಲ್ಲ ಅಂತ ಇನ್ನೊಂದು ಸಲ ತರಿಸ್ಕೊಬೇಕಾಗುತ್ತೆ, ಹಂಗಾಗ್ಬಿಡುತ್ತೆ. ಇನ್ನು ನೋಡಿ ಸ್ಟೀಲ್ ಡಬ್ಬಿಗೆಲ್ಲನ ರವೆ, ಅವಲಕ್ಕಿ ಈ ಥರದ್ದನ್ನೆಲ್ಲ ಅಷ್ಟೇ ಕವರ್ನೇ ಇಟ್ಬಿಡ್ತೀನಿ. ಒಣ ಬಟ್ಟೆಯಲ್ಲೆಲ್ಲ ಒರೆಸ್ಬಿಡ್ತೀನಿ ಒಳಗಡೆ, ಮೇಲ್ಗಡೆ ಹಸಿ ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಹೊಸದು ಅಡಿಕಿಡ್ತೀನಿ, ಮತ್ತು ಹಳೇದೆಲ್ಲ ಮೇಲ್ಗಡೆಗೆ ಇಟ್ಕೊತೀನಿ, ಮತ್ತೆ ಬಳಸೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ಅವಲಕ್ಕಿನೂ ಅಷ್ಟೇ, ಈ ಸಲ ತಂದಿರೋದನ್ನು ಕೆಳಗಡೆ ಇಡ್ತಾಯಿದ್ದೀನಿ. ಹೊಸದನ್ನು ಹಳೇದಿತ್ತಲ್ಲ ಅದನ್ನು ಮೇಲ್ಗಡೆ ಇಡ್ತಾಯಿದ್ದೀನಿ. ಅದನ್ನು ಫಸ್ಟ್ ಉಪಯೋಗಿಸ್ಕೊಂಡ್ರೆ ಹೊಸದು ಆಮೇಲೆ ಇನ್ನೂ ತಿಂಗಳ ತನಕ ನಿಧಾನಕ್ಕೆ ಉಪಯೋಗಿಸ್ಕೋಬೋದು ಅಂತ. ಈ ಥರನೇ ನಾನು ಎಲ್ಲ ಸಾಮಾನನ್ನು ಮಾಡೋದು. ಹೆಣ್ಮಕ್ಳು ಯಾವುದಾದ್ರೂ ಅಷ್ಟೇ ಫ್ರೆಂಡ್ಸು, ನಾವು ಏನೋ ಬುದ್ಧಿಶಕ್ತಿ ಉಪಯೋಗಿಸ್ಕೊಂಬಿಟ್ಟು ಮನೆ ಮೇಂಟೈನ್ ಮಾಡಿಲ್ಲ ಅಂತಂದರೆ ಯಾವ ಮನೆಯೂ ಸರಿಯಾಗಿ ತೂಗ್ಸೋಕ್ಕಾಗೋದಿಲ್ಲ. ನಾವು ಹೆಣ್ಮಕ್ಳು ಎಷ್ಟು ಬುದ್ಧಿ ಓಡಿಸ್ಬಿಟ್ಟು ಸಂಸಾರದಲ್ಲಿ ಬುದ್ಧಿ ಓಡಿಸ್ತೀವೋ ಅಷ್ಟು ಚೆನ್ನಾಗಿ ಸಂಸಾರನ ನೀಗಿಸ್ಬೋದು ನಾವು. ಬೆಲ್ಲನೂ ಅಷ್ಟೇ, ನಾನು ಯಾವುದು ಓಪನ್ ಮಾಡಿ ಇಡೋಕ್ಕೆ ಹೋಗಲ್ಲ. ಗಾಳಿಗೆ ಬಿಟ್ಬಿಟ್ರೆ ಎಲ್ಲ ನೀರು ಥರ ಆಗಿಬಿಡುತ್ತೆ. ಕವರ್ನೇ ಇಟ್ಬಿಡ್ತೀನಿ. ಆಮೇಲೆ ನನಗೆ ವಾಶ್ ಮಾಡ್ಕೊಳಕ್ಕೂ ಸರಿ ಆಗಿಬಿಡುತ್ತೆ. ಇಲ್ಲ ಅವಲಕ್ಕಿ ಎಲ್ಲ ಹಂಗೆ ಓಪನ್ ಮಾಡಿ ಸುರ್ಕೊಂಬಿಟ್ಟೆ ಅಂದರೆ ಬೆಳ್ಳಗೆ ಮತ್ತೆ ಅದನ್ನು ಬೆಳಗಲೇಬೇಕು ತಿಂಗ್ಳು ಹಂಗಾಗ್ಬಿಡುತ್ತೆ ತೊಳೆಯೋದು ಅಂತ. ಹಿಂಗೆ ಕವರ್ನೇ ಇಟ್ಬಿಟ್ರೆ ಅಷ್ಟಾಗಿ ಗಲೀಜಾಗಲ್ಲ. ಹಿಂಗೆ ನೀಟಾಗಿ ಹೊಸದೆಲ್ಲ ಅಡಿಕಿಟ್ಬಿಟ್ಟು ಕೆಳಗಡೆದು ಮಿಕ್ಕಿರೋದನ್ನೆಲ್ಲ ಹಿಂಗೆ ಮೇಲ್ಗಡೆಗೆ ಕಟ್ಬಿಟ್ಟು ಇಟ್ಬಿಡ್ತೀನಿ. ಫಸ್ಟ್ ಬಳಸ್ಕೊಳೋವಾಗ ತೆಗೆದಾಗ ಅದು ಮೇಲೆ ಕಾಣುತ್ತಲ್ಲ ಅದನ್ನೇ ಫಸ್ಟ್ ಬಳಸ್ಕೊಂಬಿಟ್ಟು ಕೆಳಗಡೆ ಹೊಸದು ನಿಧಾನಕ್ಕೆ ಬಳಸ್ಕೊತೀನಿ. ಹಾಗೇನೆ ಎಲ್ಲ ಸಾಮಾನು ಅಷ್ಟೇ ಅದೇ ಥರ ಮಾಡಿಬಿಟ್ಟು ಎಲ್ಲ ದಿನಸಿನೂ ನೀಟಾಗಿ ಬಾಕ್ಸಿಗೆ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒರೆಸಿ ಎತ್ತಿಟ್ಬಿಟ್ಟೆ. ಯಾವ ಸಾಮಾನಾದ್ರೂ ಅಷ್ಟೇ ಆವಾಗವಾಗ ನೋಡ್ತಾ ಇದ್ರೇ ಅದು, ಇಲ್ಲ ಅಂತಂದರೆ ಅಲ್ಲೇ ಹುಳ ಬಿದ್ದೋಗ್ಬಿಡುತ್ತೆ. ಯಾವುದಾದ್ರೂ ಒಂದು ಕಡೆ ಇಟ್ಟಿದ್ದೀವಿ ಅಂತಂದರೆ ಎಲ್ಲ ಬಾಕ್ಸ್ನೂ ಅಷ್ಟೇ, ಹಿಂಗೆ ರೇಷನ್ ಬಾಕ್ಸಿಗೆ ಹಾಕುವಾಗ ಎಲ್ಲ ಬಾಕ್ಸ್ನೂ ಚೆಕ್ ಮಾಡಬೇಕು, ಏನಾದರೂ ಹಳೇದಿದೆಯಾ. ಯಾವುದಾದ್ರೂ ಮಿಸ್ಸಾಗಿ ಒಂದು ಕಡೆಗೆ ಇಟ್ಬಿಟ್ಟಿರ್ತೀವಿ, ಅದು 2-3 ತಿಂಗಳಾದರೂ ನೋಡಿಲ್ಲ ಅಂದರೆ ಅಲ್ಲೇ ಹುಳ ಬಿದ್ದೋಗ್ಬಿಡುತ್ತೆ. ಹಂಗಾಗಿ ನಾವು ಎಲ್ಲದನ್ನು ನೀಟಾಗಿ ತೆಗೆದು ನೋಡಿಬಿಟ್ಟು ಯೂಸ್ ಮಾಡ್ಕೊಂಡ್ರೆ ನಮಗೇ ಏನು ವೇಸ್ಟ್ ಆಗೋಲ್ಲ. ಆಮೇಲೆ ದುಡ್ಡು ಕೊಟ್ಟು ತಂದುಬಿಟ್ಟು ಅದನ್ನು ವೇಸ್ಟ್ ಮಾಡೋದು ಅಂತಂದರೆ ಹೊಟ್ಟೆ ಉರಿಯುತ್ತೆ. ಯಾವುದಾದ್ರೂ ಅಷ್ಟೇ, ದುಡ್ಡು ಏನು ಸುಮ್ಮನೆ ಬರೋಲ್ಲ, ಎಷ್ಟು ಕಷ್ಟ ಬಿದ್ದು ದುಡಿಬೇಕು. ಅದನ್ನು ಒಂದೊಂದು ಪೈಸೆ ದುಡಿಯೋದಕ್ಕೂ ಎಷ್ಟು ಕಷ್ಟಪಟ್ಟಿರ್ತಾರೆ. ಹಂಗಾಗಿ ನಾವು ನೋಡಿಕೊಂಡು ಯೂಸ್ ಮಾಡಬೇಕು ಯಾವುದಾದ್ರೂ ಅಷ್ಟೇ. ನೋಡಿ ಎಲ್ಲ ಫುಲ್ ಜೋಡಿಸಿದ ಮೇಲೆ ನಮ್ಮ ಅಡುಗೆ ಮನೆ ಹೇಗೆ ಕಾಣ್ತಿದೆ ಅಂತ ನಾನು ತಿಂಗಳ ಇದೇ ಥರ ಮಾಡ್ಕೊಳೋದು. ನೋಡಿ ಪೂಜೆ ಅಂತೂ ನನ್ನ ಮಗಳು ಅಷ್ಟರೊಳಗೆ ಮಾಡಿಬಿಟ್ಲು, ಶುಕ್ರವಾರದ ಪೂಜೆ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.